ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇವತ್ತಿನ ಬ್ಲಾಗ್ ಏನು ಅಂದರೆ, ನಾನು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕನಿಗೆ ಗೊತ್ತಿಲ್ಲ ನಾವು ಬರ್ತಾ ಇರೋದು. ನಾನು ನನ್ನ ಅಕ್ಕ ಮತ್ತು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ, 3 ಜನ. ನಮ್ಮ ದೊಡ್ಡ ಅಕ್ಕನಿಗೆ ಗೊತ್ತಿಲ್ಲ ನಾವು ಬರ್ತಾ ಇರೋದು. ಸರ್ಪ್ರೈಸ್ ಕೊಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಇವತ್ತು ಸಂಡೇ ಮಾರ್ನಿಂಗು 7:30 ಟ್ರೈನಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ 5:30 ಎದ್ಬಿಟ್ಟು ಎಲ್ಲ ಫ್ರೆಶ್ ಅಪ್ ಆಗಿದ್ದೀವಿ. ನಮ್ಮ ಅಕ್ಕ ಎಷ್ಟು ಖುಷಿ ಪಡ್ತಾಳೋ, ಎಲ್ಲ ಶಾಕ್ ಆಗ್ತಾಳೋ ಬಂದಿದ್ದಾರೆ ಅಂತ. ನಾವು ಹೋಗಿಲ್ಲ ಈ ಥರ ಯಾವತ್ತು, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹೇಗೆ ಬರುತ್ತೆ ಅಂತ ವೀಡಿಯೋಲ್ಲಿ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ. ನಾನಿವಾಗ ರೆಡಿ ಆಗಿದ್ದೀನಿ. ಮಾರ್ನಿಂಗ್ ಹೋಗೋದಲ್ಲ, ಅದಕ್ಕೊಂದು ಸ್ವಲ್ಪ ಬೆಚ್ಚಗೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಬೆಳಗ್ಗೆನೇ ನಮ್ಮ ಅಕ್ಕ ಟಿಫನ್ ಮಾಡಿದ್ದಾಳೆ, ಬಾಕ್ಸಿಗೆ ಹಾಕೊಂಡು ಹೋಗೋಣ ಅಂತ. ಮಾರ್ನಿಂಗ್ ಟೈಮ್ ಒಂದೊಂದು ಸರ್ತಿ ಒಂದೊಂದು ಟ್ರೈನಲ್ಲಿ ಟಿಫನ್ ಬರೋದಿಲ್ಲ, ಅದಕ್ಕೆ ನಾವು ಬೆಳಗ್ಗೆನೇ ಪಲಾವ್ ಮಾಡ್ಕೊಂಡಿದ್ದೀವಿ, ಬಾಕ್ಸಿಗೆ ಹಾಕೊಂಡು ಹೋಗ್ತೀವಿ. ಬ್ಯಾಂಗ್ಳೂರಿಗೆ ಹೋಗೋಷ್ಟರಲ್ಲಿ 12:30 1 ಗಂಟೆ ಹತ್ತಿರ ಆಗಿರುತ್ತೆ. ಮತ್ತು ಹೊಟ್ಟೆ ಹಸಿವು ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಹಾಗೆ ಟಿಫನ್ ತಗೊಂಡು ಹೋಗೋಣ ಅಂತ. ನಾನು ಬಾಕ್ಸ್ ಪ್ಯಾಕ್ ಮಾಡೋಣ ಅಂತ ಬಂದೆ. ಇನ್ನು ನಮ್ಮ ಅಕ್ಕ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಲಗೇಜ್ ಎಲ್ಲ ಎತ್ತಿಡ್ಕೋಬೇಕಲ್ಲ, ಮತ್ತು ಬೇಗನೆ ಹೋಗೋಣ ಒಂದು ಸ್ವಲ್ಪ. ಆಮೇಲೆ ಟ್ರೈನು ಇಲ್ಲಿ ರೈಲ್ವೆ ಸ್ಟೇಷನ್ ನಡ್ಕೊಂಡು ಹೋಗ್ಬೋದು, ತುಂಬ ದೂರ ಏನಿಲ್ಲ. ದೊಡ್ಡ ರೈಲ್ವೆ ಸ್ಟೇಷನ್ ಸ್ವಲ್ಪ ದೂರ ಬರುತ್ತೆ, ನಾವು ಇಲ್ಲೇ ಹತ್ತುತ್ತೀವಿ, ಬೆಳಗ್ಗೆ ಇಲ್ಲೇ ಹತ್ಬೋದು. ಅದಕ್ಕೋಸ್ಕರ ಬಾಕ್ಸಿಗೆ ಹಾಕ್ಕೊತಾ ಇದ್ದೀನಿ ನಾನು. 2 ಬಾಕ್ಸ್ ಒಯ್ಯೋಣ, ಸಾಲಿಲ್ಲ ಅಂದರೆ ಬೇಕಾದ್ರೆ ಅಲ್ಲಿ ತೊಗೊಳೋಣ ಅಂತ. ನನ್ನ ಫ್ರೆಂಡು ಕೂಡ ಬಂದು, ನಮ್ಮ ಅಕ್ಕ ಹಾಗೆ ದೀಪ ಹಚ್ಚೋಗೋಣ, ಬರೋದಿನ್ನು 2 ದಿನ ಆಗುತ್ತಲ್ಲ ಅಂದ್ಕೊಂಡು ಆಟೋದವರು ಬಂದರು, ಹೊರಟ್ವಿ. ನಮ್ಮ ಪಪ್ಪ ನಮಗೆ ಬಿಟ್ಟು ಹೋಗೋಕ್ಕೆ ರೈಲ್ ಹತ್ತಿಸೋಕ್ಕೆ ಅಂತ ಬಂದಿದ್ದಾರೆ. ಹಂಗೆ ಅವರು ಹೊರಡ್ತಾರೆ. ರೈಲ್ ಬಂದು ಹತ್ತಿಸಿದಷ್ಟೇ ಲಗೇಜ್ ಎಲ್ಲ ಇತ್ತಲ್ಲ, ಮತ್ತು ತುಂಬ ಹೊತ್ತು ನಿಲ್ಲಿಸಲ್ಲ, ಒಂದು 2 ನಿಮಿಷ ನಿಲ್ಲಿಸ್ತಾರೆ ಅಷ್ಟೇ. ಲಗೇಜ್ ಎಲ್ಲ ಇಟ್ಕೊಂಡು ಹತ್ತಕ್ಕಾಗಲ್ಲ ಅಂತ, ಅದಕ್ಕೆ ಪಪ್ಪ ಬಿಟ್ಟು ಹೋಗೋಕ್ಕೆ ಅಂತ ಬಂದಿದ್ದಾರೆ. ಟ್ರೈನ್ ಕೂಡ ಬಂತು, ಇವಾಗ ಇನ್ನೇನು ಹೊರಡಬೇಕು. ಹೋಗಿ ಆಯಿತು, ನಾವು ಒಂದು 2 ಅವರ್ ಆಯಿತು. ಹಸಿವಾಯಿತು ನನಗೆ, ಹೊಟ್ಟೆ ಉರಿ ಹಸಿತಿತ್ತು. ನನಗಂತೂ ಜರ್ನಿ ಮಾಡಬೇಕಾದ್ರೆ ಏನಾದ್ರು ತಿನ್ನೋಕೆ ಇರಲೇಬೇಕು, ಸುಮ್ಮನೆ ಅಂತೂ ಕೂರಕ್ಕೆ ಬರೋಲ್ಲ. ನಾನು ತಗೊಂಡು ಹೋಗಿದ್ವಲ್ಲ ಪಲಾವು, ಅದನ್ನು ತಿಂತಾಯಿದ್ದೀನಿ. ಹಾಗೆ ನಮ್ಮ ಜೊತೆ ಒಂದು ಅಜ್ಜಿ, 1-2-3 ಜನ ಹುಡುಗರು ಸಿಕ್ಕಿದ್ರು. ಅವರಿಗೆಲ್ಲ ತರಲೆ ಮಾಡಿಕೊಂಡು ಹೆಂಗೋ ಟೈಮ್ ಪಾಸ್ ಆಯಿತು. ಬಸ್ಸಲ್ಲಾದರೆ ತುಂಬ ಒಂಥರ ಸುಸ್ತಾದಂಗೆ ಆಗುತ್ತೆ, ಹೋಗೋಕ್ಕಾಗಲ್ಲ. ಟ್ರೈನೇ ಬೆಸ್ಟ್ ಅಲ್ವಾ ಅಂತ. ಹಾಗೆ ಕೀ ಬೆಂಚೆಲ್ಲ ಮಾರ್ಕೊಬರ್ತಾರಲ್ಲ, ಎಲ್ಲ ಕಡೆ ಒಂದೊಂದು ನೇತಾಕಿರ್ತಾರೆ, ನೋಡೋಕೆ ಚೆನ್ನಾಗಿರ್ತವೆ. ಹಾಗೆ ಟ್ರೈನಲ್ಲಿ ಬರೋ ಖಾರ ಮಂಡಕ್ಕಿ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ, ಹಂಗೆ ನನಗೂ ಅಷ್ಟೇ ಖಾರ ಮಂಡಕ್ಕಿ ಅಂದರೆ ತುಂಬಾ ಇಷ್ಟ. ನಮ್ಮ ಅಕ್ಕವರೆಲ್ಲ ಬೆಳಗ್ಗೆನೇ ಯಾರು ತಿಂತಾರೆ, ಹೋಗಿ ನಾನು ತಿನ್ನಲ್ಲ ಅಂದರೆ, ನನಗಂತೂ ಜರ್ನಿ ಮಾಡಬೇಕಾದ್ರೆ ಬಾಯಲ್ಲಿ ಏನಾದ್ರು ಇರಲೇಬೇಕು, ಅಗಿತಾನೇ ಇರಬೇಕು, ಅಲ್ಲಿ ಇಲ್ಲಾಂದರೆ ನನಗೆ ಸಮಾಧಾನವೇ ಇಲ್ಲ. ನಾವು ಬ್ಯಾಂಗ್ಳೂರಿಗೆ ಬಂದ್ವಿ, ಬ್ಯಾಂಗ್ಳೂರು ಹತ್ರ ರೀಚ್ ಆದ್ವಿ. ನಮ್ಮ ಭಾವಂಗೆ ಕಾಲ್ ಮಾಡಿದ್ದೀವಿ, ಬರ್ತೀವಿ ಅಂತ ಹೇಳಿದ್ದಾರೆ ಕರ್ಕೊಂಡು ಹೋಗೋಕ್ಕೆ. ನಾವು ಹೇಳ್ಬಾರ್ದು, ನಮ್ಮ ಭಾವಂಗೂ ಅಂದ್ಕೊಂಡಿದ್ವಿ, ಅವ್ರ ಫ್ರೆಂಡಿಗೆ ಹೇಳಿದ್ವಿ ಕರ್ಕೊಂಡು ಹೋಗೋಕ್ಕೆ ಅಂತ. ಆಮೇಲೆ ಸಂಡೇ ಅಲ್ವಾ, ಮತ್ತು ಮನೇಲಿ ಇಲ್ಲ ಇದ್ದವ್ರು ಇಲ್ವ ಅಂತ ಏನೂ ಗೊತ್ತಾಗಲ್ಲ, ಎಲ್ಲರೂ ಆಚೆ ಈಚೆ ಹೋಗ್ಬಿಟ್ಟಿರ್ತಾರೆ ಅಂತ ನಮ್ಮ ಭಾವಂಗೊಬ್ರಿಗೆ ತಿಳಿಸ್ಕೊಟ್ವಿ ಬರ್ತಿದ್ದೀವಿ ಅಂತ. ಈಗಷ್ಟೇ ಬಂದು ರೈಲ್ವೆ ಸ್ಟೇಷನಿಗೆ ರೀಚ್ ಆಗಿದ್ದೀವಿ. ನಮ್ಮ ಭಾವ ಬರ್ತಾಯಿದ್ದಾರೆ, ಕಾಯ್ತಾ ಇದ್ದೀವಿ. ಶಿವಮೊಗ್ಗದಿಂದ ಕಳೆದೋಗಿ ಬಂದ್ಬಿಟ್ಟಾರೆ ಬೆಂಗಳೂರಿಗೆ. ನಮ್ಮ ಭಾವ ಕೂಡ ಬಂದರು, ಹೊರಟ್ವಿ ನಾವು ಆಟೋದಲ್ಲಿ. ಹೆಂಗೆ ಸರ್ಪ್ರೈಸ್ ಹೆಂಗೆ ಆಗ್ತಾರೋ ಏನೋ, ಇಲ್ಲ ಗಾಬರಿ ಆಗ್ತಾರೋ, ಇದಕ್ಕಿದ್ದಂಗೆ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಮೀಶೋ ಡೆಲಿವರಿ ಹಂಗೆ ಬಂದು ಆಚೆ ಹೋಗೋಣ ಹಂಗೆ ಅಂತ ಹೊರಟ್ವಿ. ನಾವು ಚಿಕನ್ ತರಕ್ಕೆ ಹೋಗೋಣ ಅಂತ. ಚಿಕನ್ ಮಾಡ್ಕೊಂಡು ನಾವು ಇವತ್ತು ಇದ್ಬಿಟ್ಟು ಬಂದಿದ್ದ ದಿನ ಇದ್ದು ಮನೆ ದಿನವೇ ಹೊರಡೋಣ ಅಂತಿದ್ದೀವಿ.
ಹಾಗೆ ಬೇಕ್ರಿಯಲ್ಲಿ ಕೇಕ್ ತೊಗೊಂಡೋಗೋಣ ಸ್ವಲ್ಪ ಸ್ನ್ಯಾಕ್ಸು. ಚರಿಗೆ 9 ಮಂತ್ ಕಂಪ್ಲೀಟ್ ಆಯಿತು ಬೇರೆ ಅವತ್ತಿನ ದಿನವೇ. ನಮಗೆ 29 ಅಂತ ಗೊತ್ತಾರೆ, ಡೇಟು 29 ಅಂತಲೇ ಗೊತ್ತಿದ್ದಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಚರಿದು ಇವತ್ತು 9 ಮಂತ್ ಕಂಪ್ಲೀಟ್ ಆಗುತ್ತೆ ಅಂತ. ಹಾಗೆ ಒಂದು ಕೇಕ್ ಕಟ್ಟಿಂಗ್ ಮಾಡಿಸೋಣ, ಹೆಂಗಿದ್ರು ಹೋಗಿದ್ವಲ್ಲ ಅಂತ ಹಾಗೆ ಒಂದು ಕೇಕ್ ಕಟ್ಟಿಂಗ್ ಮಾಡಿಸೋಣ ಅಂತ ಕೇಕ್ ಕಟ್ಟಿಂಗ್ ಕೂಡ ಮಾಡಿದ್ವಿ. ಚರಿಗೆ ಯಾಕೋ ಇಷ್ಟ ಇದ್ದಿಲ್ಲ, ಮೂಡಿದ್ದಿಲ್ಲ ಅವಳಿಗೆ ತಿನ್ನೋಕ್ಕೆ. ಇಲ್ಲಾಂದರೆ ತಿನ್ನೋಳು, ಕೈಯೆಲ್ಲ ಹಾಕಿ ಕೇಕಿಗೆ ರಂಪ ರೆಡಿ ಮಾಡಿಬಿಟ್ಲು. ಅವಳಿಗಂತೂ ಖುಷಿ ಅಂದರೆ ಖುಷಿ. ಮನೇಲಿ ಅವಳಿಗೆ ಜನ ಇದ್ಬಿಟ್ರೆ ಆಟಾಡೋಕ್ಕೆ ಒಂಥರ ಖುಷಿ. ಇಬ್ಬರೇ ಇರ್ತಾರೆ, ನಮ್ಮ ಬಾವ ಕೂಡ ಕೆಲ್ಸಕ್ಕೆ ಹೋಗ್ತಾರೆ, ಬೆಳಗಿಂದ ಇಬ್ಬರೇ ಇರ್ತಾರಲ್ಲ ಅದಕ್ಕೋಸ್ಕರ ಖುಷಿ ಆದಳು ಚರಿನೂ ಕೂಡ. ಹಾಗೆ ಸಂಜೆ ಹಾಗೆ ಆಚೆ ಹೊಟ್ವಿ, ಸ್ವಲ್ಪ ಶಾಪಿಂಗ್ ಗೀಪಿಂಗ್ ಮಾಡೋಕ್ಕೆ ಹೋಗೋಣ ಅಂತ. ಚರಿಗೂ ಏನೂ ಕೊಡಿಸಿದ್ದಿಲ್ಲ ಬೇರೆ, ಅವಳಿಗೆ ಆಟ ಸಾಮಾನು ಏನಾದ್ರು ಕೊಡ್ಸೋಣ ಅಂತ ಆಚೆ ಕರ್ಕೊಬಂದ್ವಿ. ಹಾಗೆ ನಮಗೊಂದು ಸ್ವಲ್ಪ ಐಟಮ್ ಬೇಕಿತ್ತು, ಶಾಪ್ ಮಾಡಿಕೊಂಡು ಮಾರನೇ ದಿನ ನಾವು ಅಲ್ಲಿಂದ ಹೊರಟ್ವಿ. ರೈಲ್ವೆ ಸ್ಟೇಷನಿಗೆ ಹೋಗ್ತಾ ಇದ್ದೀವಿ. ಚರಿ ಪಾಪ ಮಲ್ಕೊಂಡಿದ್ಲು, ಹಾಗೆ ಕರ್ಕೊಬಂದ್ವಿ. ನಾವು ಅಲ್ಲಿಂದ 9 ಗಂಟೆ ಟ್ರೈನಿಗೆ, ಮಾರ್ನಿಂಗ್ 9 ಗಂಟೆಗೆ ಬಂದ್ವಿ. ಹೊರಟ್ವಿ ಅಲ್ಲಿಂದ. 3 ಗಂಟೆ ಆದರೆ ನಾವು ತೀರಾ ಮನೆಗೆ ಹೋಗೋ ಲೇಟ್ ಆಗಿಬಿಡುತ್ತೆ. ಚರಿ ಹಾಗೆ ಮಲ್ಕೊಂಡು ಕಾದು ನಮಗಂತೂ ಚರಿ ಬಿಟ್ಟೋಕೆ ಮನಸ್ಸಿಲ್ಲ. ಒಂಥರ ಬೇಜಾರು, ಅವಳ ಜೊತೆ ಆಟಾಡ್ತಾಯಿದ್ವಿ. ಇನ್ನೇನು ಬರ್ತೀನಿ ಅಲ್ಲಿ, ಮತ್ತು 9 ಮಂತ್ಸಿಗೆ ಅವಳಿಗೆ 9 ಕಂಪ್ಲೀಟಾಗಿ 10ಗೆ ಅವಳಿಗೆ ಇಂಜೆಕ್ಷನ್ ಬೇರೆ ಇದೆ, ಅದಕ್ಕೋಸ್ಕರ ಅಲ್ಲಿಂದ ನಾವು ಹೊರಟ್ವಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾವು ನಮ್ಮ ಊರಿಗೆ ಬಂದಾಯಿತು. ಬರೋಷ್ಟರಲ್ಲಿ ಮಧ್ಯಾಹ್ನ 2-2:30 ಆಗೋಗಿತ್ತು. ಹಾಗೆ ಬಂದು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಹಾಗೆ ರೆಸ್ಟ್ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನೀವು ನೋಡ್ಬೋದು, ನಮ್ಮ ಮನೆಗೆ ಹೋಗಿದ್ದಷ್ಟೇ ನಮ್ಮ ಅಕ್ಕ ಆಗಿರ್ಬೋದು, ಚರಿ ಕೂಡ ಶಾಕ್ ಆದ್ಲು. ಯಾರೋ ಬಂದಿದ್ದಾರಲ್ಲ ಅಂತ ಗುರಾಯಿಸ್ಕೊಂಡು ನೋಡ್ತಿದ್ದು. ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಎಷ್ಟು ಅವ್ರು ಖುಷಿಪಟ್ಟರು ಅಂತ. ಹಾಗೆ ಏನೇನೆಲ್ಲ ನಾವು ಮಾಡ್ಕೊಂಡು ಹೋಗಿದ್ವಿ ಅವೆಲ್ಲ ಹೋಗಿ ಕೊಟ್ವಿ. ಚೆನ್ನಾಗಿದೆ ಅಂತ ಕೂಡ ಒಂದು. ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಬಿಟ್ಟು ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ.